ಬಿ ಜೆ ಪಿಯಲ್ಲಿ ದೆಹಲಿಯ ವರಿಷ್ಠರು ಬರೋದು, ರಾಜ್ಯಾಧ್ಯಕ್ಷರ ಬದಲಾವಣೆಯದ್ದು, ಅವರ ಸೋಲಿಗೆ ಇವರು ಕಾರಣ, ಇವ್ರ ಸೋಲಿಗೆ ಅವರ ಕಾರಣ, ಇಂಥವು ಇವತ್ತು ಚರ್ಚೆಗಳಾದರೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ. ಬೆಳಗಾವಿಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ನಡೀತಿವತ್ತು. ಕಳೆದ ತಿಂಗಳು 26, 27ನೇ ತಾರೀಖಿನ 2 ದಿನಗಳ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಮೊದಲನೇ ದಿನದ ಕಾರ್ಯಕ್ರಮ ಮುಗಿತು. ಆವತ್ತೇ ರಾತ್ರಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮೃತಪಟ್ಟ ಕಾರಣಕ್ಕೆ 2ನೇ ದಿನ ನಡೆಯಬೇಕಾಗಿದ್ದ ಸಮಾವೇಶವನ್ನು ರದ್ದುಪಡಿಸಲಾಗಿತ್ತು. ಅದು ಇವತ್ತು ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಪೂರ್ತಿ ಅಲ್ಲೇ ಇತ್ತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು, ಶಾಸಕರುಗಳು. ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಗಂಟಲು ನೋವಂತೆ, ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕೆ ಬಂದಿರಲಿಲ್ಲ. ಬಟ್ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು. ಭರ್ಜರಿ ಭಾಷಣ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು. ನೋಡಿ ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು ಡಿ ಕೆ ಶಿವಕುಮಾರ್ ಸಾಹೇಬರು. ಎಲ್ಲ ಸರಿಯಾಗುತ್ತೆ, ಡೋಂಟ್ ವರಿ ಅಂದ್ರೇನೋ ಮಲ್ಲಿಕಾರ್ಜುನ ಖರ್ಗೆ ಅವ್ರು, ಗೊತ್ತಿಲ್ಲ. ಭರ್ಜರಿ ಭಾಷಣ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದೇ. ಬಿ ಜೆ ಪಿ, RSS, ಅಂಬೇಡ್ಕರ್ಗೆ ಅವಮಾನ ಮಾಡಿದ್ಯಾರು, ಅಂಬೇಡ್ಕರ್ನ ಸೋಲಿಸಿದ್ಯಾರು, ಸಾವರ್ಕರ್ರು, ಗೋಡ್ಸೆ, ಗಾಂಧೀಜಿ ಎಲ್ಲರೂ ಬಂದೋದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣದಲ್ಲಿ. ಚರಕ ತಿರುಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಗಾಂಧಿ ಪ್ರತಿಮೆಯನ್ನು ಉಡುಗೊರೆಯಾಗಿ ಕೊಡುವ ಮೂಲಕ ಸನ್ಮಾನಿಸಲಾಯಿತು. ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ತಗೊಂಡ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ತ್ಯಾಗದ ಮಾತಾಡಿದ್ರು ಇವತ್ತು. ಅವರು ಮೊನ್ನೆ ಡಿ ಕೆ ಶಿವಕುಮಾರು, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆ ತ್ಯಾಗ ಮಾಡಿದ್ರು. 2004ರಲ್ಲಿ ಮನಮೋಹನ್ ಸಿಂಗರಿಗೆ ಅವಕಾಶ ಕೊಟ್ಟರು. ನಾವು ಅಂಥ ತ್ಯಾಗ ಬಲಿದಾನ ಮಾಡೋದಕ್ಕೆ ತಯಾರಾಗಿದ್ದೀವ? ಅಂಥ ಪ್ರಶ್ನೆ ಈಗ ನಮ್ಮೆದುರಿಗೆ ಬರುತ್ತೆ ಅಂಥೇಳಿ ಬೆಳಗಾವಿ, ಕಿತ್ತೂರು ಚೆನ್ನಮ್ಮನ ಊರು. RSS ಎದುರಿಸುವ ಹೆಣ್ಣು ಮಗಳು ಈಗ ಅಂದರೆ ಪ್ರಿಯಾಂಕಾ ಗಾಂಧಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಪ್ರಿಯಾಂಕಾ ಗಾಂಧಿ. ತಂದೆಯನ್ನು ಕಳ್ಕೊಂಡು ರಾಹುಲ್ ಪ್ರಿಯಾಂಕಾ ಹೆಸರು ಮಾಡಿದ್ದಾರೆ. ಇಂಥ ಗಾಂಧಿ ಕುಟುಂಬಕ್ಕೆ ಮೋದಿ, ಅಮಿತ್ ಶಾ ಬೈತಾರೆ. ಮೋದಿ, ಅಮಿತ್ ಶಾ ಅವರ ಚೇಲಾಗಳು ಬೈತಾರೆ. ಗಾಂಧಿ ಕೊಂದವನು ಗೋಡ್ಸೆ, ಅವನು ಸಾವರ್ಕರ್ ಶಿಷ್ಯ, ಇತ್ಯಾದಿ ಇತ್ಯಾದಿ. ಅಂಬೇಡ್ಕರ್ ವಿಷಯ ಮತ್ತೆ 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 ಬಂದು ಹೋಯಿತು. ಕೇಳಿಸ್ಕೊಳ್ಳಿ. 4ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಆ ಪ್ರಧಾನ ಮಂತ್ರಿ ಪದವನ್ನ ಅವ್ರು ತ್ಯಾಗ ಮಾಡಿದ್ರು. ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಬಿಜೆಪಿ, RSS ಇವರ ವಿರುದ್ಧ ಹೋರಾಟ ಮಾಡತಕ್ಕಂಥ ಒಬ್ಬ ಹೆಣ್ಣುಮಗಳಿದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಯಾರು ಕೊಂದಿದ್ರಿ ಮಹಾತ್ಮ ಗಾಂಧಿಗೆ? ಗೋಡ್ಸೆ. ಗೋಡ್ಸೆ ಯಾರ ಶಿಷ್ಯ? ಸಾವರ್ಕರ್ ಶಿಷ್ಯ. ಕಾಂಗ್ರೆಸ್ ಅಂಬೇಡ್ಕರ್ಗೆ ಇನ್ಸಲ್ಟ್ ಮಾಡ, ಇದು ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದ್ರೆ ಈ ಮೋದಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಅರೆ ಸಂವಿಧಾನ ಸುಟ್ಟಂತ ಜನ, ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವ್ರು ಯಾರು ಇದ್ರೆ ಅದು ಬಿಜೆಪಿದವರು, RSS ದವರು, ಹಿಂದೂ ಮಹಾಸಭಾದವರು. ನಮಗೆ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ, ನೀವು ಸುಟ್ಟು ಹೋಗ್ತೀರಿ. ಅಂಬೇಡ್ಕರ್ ಕಾಂಗ್ರೆಸ್ದವ್ರು ಸೋಲಿಸಿದ್ರು. ಯಾರು ಸೋಲಿಸಿದ್ರಪ್ಪ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಿಸ್ತಂದವರು ಕಾಂಗ್ರೆಸ್ದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನ ಒಬ್ಬ ಗೆಳೆಯನಿಗೆ ಬರೆದಿದ್ದಾರೆ. ನನ್ನ ಸೋಲಿಗೆ ಬೇರೆ ಯಾರೂ ಕಾರಣರಲ್ಲ,
ನನ್ನ ಸೋಲಿಗೆ ಸಾವರ್ಕರ್ ಮತ್ತು ಎಸ್.ಎ. ಡಾಂಗೆ ಇವರಿಬ್ರು ಸೇರಿ ನನಗೆ ಸೋಲಿಸಿದ್ದಾರೆ ಅಂತಕ್ಕಂಥ ಮಾತು ಈ ಪತ್ರದಲ್ಲಿದೆ. ಇದು ಕೈಯಿಂದ ಬರೆದಂತ ಪತ್ರ. आप सुबह उठते हो, दांत मांजते हो, टूथपेस्ट पे जीएसटी है, चाय पीते हो, चाय पे जीएसटी है, कॉफी पीते हो, कॉफी पे जीएसटी है, ब्रेड पे जीएसटी है, मक्खन पे जीएसटी है, आपके नाश्ते पे जीएसटी है, आपके बच्चों के यूनिफॉर्म पे जीएसटी है, पुस्तकों पे जीएसटी है, पेंसिल पे जीएसटी है, मोजे जूतों पर जीएसटी है। आप सामान खरीदने जाते हो, जीएसटी देते हो। अडानी जी, अंबानी जी देते हैं टैक्स, उनकी टैक्स बढ़ी है क्या? आपकी टैक्स हर रोज बढ़ती चली जा रही है, उनकी टैक्स बढ़ी नहीं है। वो हजारों करोड़ रुपए कमा रहे हैं, उनका टैक्स नहीं बढ़ता। आप ಈ ಇಡೀ ಸಮಾವೇಶದ ಉಸ್ತುವಾರಿನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡಿದ್ದು, ಮುಂದೆ ನಿಂತ್ಕೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದು ಡಿ.ಕೆ. ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.